ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರಾಹಾ ಟೇಲ್ಸ್ ಯೂಟ್ಯೂಬ್ ಚಾನಲ್. ನಾವಿವತ್ತು ಹೋಗ್ತಾ ಇದ್ದೀವಿ ಮಂಗಳೂರು ಕೊರಗಜ್ಜ ಆದಿ ಸ್ಥಳಕ್ಕೆ. ನಾನಂತೂ ವೆರಿ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಸೊ ನೋಡ ಬನ್ನಿ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಏನು ಎತ್ತ ಅಂತ. ಈಗ ಟೈಮು ಆಲ್ಮೋಸ್ಟ್ ಬಂದು 7:40 ಆಗಿದೆ. ನಾನಂತೂ ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದ್ದೀನಿ ಆ್ಯಂಡ್ ರಾಹ ಮಲಗಿದ್ದಾಳೆ. ಸೊ ಅವಳನ್ನ ಎಬ್ಸ್ಕೊಂಡು ಊಟ ತಿಂಡಿಗಳನ್ನ ಮಾಡಿಕೊಂಡು ಕ್ವಿಕ್ಕಾಗಿ ಡಿಪಾರ್ಚರ್ ಮಾಡೋಣ. ಸೊ ಬನ್ನಿ ಹೇಗಿದೆ ಅಂತ ನೋಡೋಣ. ವೆಲ್ಕಮ್ ಟು ದ ವ್ಲಾಗ್. ಹೊರಗಡೆ ನಿಲ್ಲಿಸಿದ್ರೆ ಟೈಮ್ ವೇಸ್ಟ್ ಆಗುತ್ತೆ ಅಂತ ಇವತ್ತು ಬ್ರೇಕ್ಫಾಸ್ಟ್ ಮನೆಗೆ ತರಿಸ್ಬಿಟ್ಟಿದ್ದೀವಿ. ಟೈಮ್ ವೇಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ, ಬಿಕಾಸ್ ರಾಹನ್ ಕರ್ಕೊಂಡು ಹೋಗ್ತಿರೋದಲ್ವಾ. ಸೊ ಹಂಗಾಗಿ ಫಟಾಫಟ್ ಅಂತ ಮನೇಲೇ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡು ಈಗ ಹೊರಟಿದ್ದೀವಿ ಕೊರಗಜ್ಜಾಗೆ. ನೋಡಿ ನೆಕ್ಸ್ಟ್ ಇಲ್ಲಿಂದ ಟನಲ್ ಬರ್ತಾ ಇದೆ. ಆಗುಂಬೆ ಸ್ಕಿಪ್ ಆಗಿ ಹೋಗುತ್ತೆ. ಆಗುಂಬೆಗೆ ಹೋಗೋ ಅವಶ್ಯಕತೆನೇ ಬರಲ್ಲ ನೆಕ್ಸ್ಟ್ ಎಲ್ಲ. ಬಟ್ ಏನೇ ಅಂದ್ರೂ ಆಗುಂಬೆ ಅನ್ನೋದೊಂದು ಫೀಲಿಂಗ್ ಏನಂತ. ಆಗುಂಬೆ ಕ್ಲೋಸ್ ಅಂತೂ ಮಾಡಲ್ಲ. ಕ್ಲೋಸ್ ಮಾಡಲ್ಲ. ಹೋಗೋರು ಹೋಗ್ಬೋದು, ಬೇಡ್ದಿರೋ ಟನಲ್ ಅಲ್ಲಿ ಹೋಗ್ಬೋದು ಅಷ್ಟೇ. ಕ್ಲೋಸ್ ಅಂತೂ ಮಾಡಲ್ಲ. ಯಾಕಂದ್ರೆ ಡ್ರೈವಿಂಗ್ ಮಜಾ ಕೊಡೋದೇ ಆಗುಂಬೆಲಿ. ಹೌದು, ಟನಲ್ ಅಲ್ಲಿ ಏನ್ ಮಾಡ್ತೀರಾ? ನಮ್ಮಪ್ಪ ಅಂತ ಟನಲ್ ಅಲ್ಲಿ ಹೋಗ್ಬೇಕು. ಇವ್ರು ಡ್ರೈವಿಂಗ್ ಮಜಾ ಬರೋ ಡ್ರೈವಿಂಗ್ ಹಿಂದೆ ಕೂತು ಕಕ್ಕೋಬೇಕು. ಹಿಂದೆ ಕೂರೋರ್ ಪಾಪ ಕಕ್ಕೋಬೇಕು, ಮುಂದ್ ಕೂರೋರಿಗೆ ಡ್ರೈವಿಂಗ್ ಮಜಾ. ನೋಡಿ ಗೈಸ್, ಹಿಂಗಿದೆ ಕತೆ. ಸೊ ಬನ್ನಿ ಲೆಟ್ಸ್ ಗೋ, ಹೋಗೋಣ. ನಾವು ಹೆಬ್ರಿಗೆ ಆಕ್ಚುಲಿ ಆಗುಂಬೆ ಘಾಟ್ ಇಳಿದ ತಕ್ಷಣ ಸೋಮೇಶ್ವರದಲ್ಲಿ ಸೀತಾ ನದಿ ಅಂತ ಒಂದು ಹೋಟೆಲ್ ಇದೆ. ನೀರ್ ದೋಸೆಗೆ ತುಂಬಾ ಚೆನ್ನಾಗಿರುತ್ತೆ. ಬಟ್ ಅಪ್ಪ ಮಗ ಅದೇನೋ ಡಿಫ್ರೆಂಟ್ ಆಗಿ ಅಲ್ಲ. ಮಗ ಪಾಪ ಸೀತಾ ನದಿಗೆ ಹೋಗೋಣ ಅಂದ, ಅಪ್ಪ ಬೇಡ ಹೆಬ್ರಿಲಿ ಹೋಳಿಗೆ ಭಟ್ರು ತುಂಬಾ ಚೆನ್ನಾಗಿದೆ ಅಂತ ಈಗ ಅಲ್ಲಿಗೆ ಬಂದಿದೀವಿ. ಅವ್ರು ಹೋಗಿದ್ದಾರೆ ಇಬ್ರು, ಇಳಿದ್ ನೋಡ್ಕೊಂಡ್ ಬರಕ್ ಹೇಗಿದೆ ಏನು ಎತ್ತ ಅಂತ. ಸೊ ನಾವು ಅಷ್ಟರಲ್ಲಿ ನಮ್ ಚಿನ್ನು ಮರಿಗೆ ಗ್ರೇಪ್ಸ್ ತಿನ್ಸ್ತಾ ಇದೀವಿ. ಯಾಕೋ ಗುದ್ದಂಗ್ ಕಾಣಿಸ್ತಾ ಇದೆ. ಅಯ್ಯೋ ಬೇಡ ಮಮ್ಮಿ, ನಡಿ ರಾಂಗ್ ತೋರ್ಸೋಣ ಅಂದ್ರೆ ಇದ್ಯಾವುದೋ ಗೂಳಿ ಎದ್ದು ಹೊಡಿಯಂಗ್ ಕಾಣಿಸ್ತಾ ಇದೆ. ಯಪ್ಪ ಡೇಂಜರಸ್, ಬೇಡ. ನೋಡಿ ಇದ್ಯಾವುದೋ ಶ್ರೀ ಭಟ್ರು ಹೋಟೆಲ್ ಅಂತ ಹೆಬ್ರಿ. ಸಖತ್ತಾಗಿದೆ ನೀರ್ ದೋಸೆ. ಬನ್ನಿ ನೋಡೋಣ, ಲೆಟ್ಸ್ ಸಿ. ಚಿಕ್ಕ ಹೋಟೆಲು ಬಟ್ ಚೊಕ್ಕವಾಗಿದೆ, ತುಂಬಾ ಚೆನ್ನಾಗಿದೆ. ಲೆಟ್ಸ್ ಸಿ. ಮುರುಕ್ಲು, ಚಕ್ಲಿ, ಕೋಡ್ಬಳೆ, ಆಹಾ ಕ್ರೇಜಿ. ಲೆಟ್ಸ್ ಸಿ. ಕೊಟ್ಟೆ ಕಡುಬು ನೋಡಿ, ಕ್ರೇಜಿ. ಲೀವ್ಸ್ ಅಲ್ಲಿ ಹಾಕೊಡ್ತಾರೆ ಈ ತರ. ಒಂದ್ ಹಾಕಿ. ಕೊಟ್ಟೆ ಕಡುಬು, ಎಸ್. ಆಹಾ ಫ್ರೆಂಡ್ಸ್ ನೋಡಿ, ಸಖತ್ತಾಗಿದೆ ನೀರ್ ದೋಸೆ. ಈ ಸಾರು ಇದೆಲ್ಲ ಸಾಂಬಾರು ನೆಕ್ಸ್ಟ್ ಲೆವೆಲ್ ಟೇಸ್ಟು. ಒಳ್ಳೆ ಇಂಗು ತೆಂಗು ಹಾಕಿ ಸಾಕಾದಾಗ ಮಾಡಿದ್ದಾರೆ. ಮಸ್ಟ್ ಟ್ರೈ ನೀವು ಹೆಬ್ರಿಗೆ ಬಂದರೆ. ಫೈನಲಿ ಈ ಥರ ನೀರು ದೋಸೆ ಪ್ಲಸ್ ಈ ಥರ ಉಪ್ಪಿನಕಾಯಿ. ಸೂಪರ್ ಟೇಸ್ಟ್, ವೆರಿ ನೈಸ್. ಚಿನ್ನು ಹಾಯ್ ಮಾಡ್ತಿದ್ದಾಳಲ್ಲ. ಚಿನ್ನು ಹಾಯ್ ಮಾಡು ಮಗಳು. ಹೆಂಗಮ್ಮ ಮಾಡೋದು? ನೋಡಿ 100 ವರ್ಷ ಹಳೇ ಬಿಲ್ಡಿಂಗ್ ಅಂತೆ ಇದು. ಇವರು ಈ ಹೋಟೆಲ್ ಸ್ಟಾರ್ಟ್ ಮಾಡಿ 80 ವರ್ಷ ಅಂತೆ. ಯಪ್ಪ ಕ್ರೇಜಿ ಗಾಯ್ಸ್. ಅದಕ್ಕೆ ನೋಡಿ ಎಲ್ಲ ಹಳೆ ಮನೆ ತರ ಇದೆ. 80 ವರ್ಷ ಓಲ್ಡ್ ಹೋಟೆಲ್. ಫೈನಲಿ ಇವಾಗ ಒಳ್ಳೆ ಖಡಕ್ ಆಗಿರೋ ಬ್ರೇಕ್ಫಾಸ್ಟ್ ನ ಹಾಕೊಂಡಿದ್ವಿ ಶಿವಮೊಗ್ಗದಲ್ಲಿ. ಬಟ್ ಇದು ಸೆಕೆಂಡ್ ಟೈಮು, ಯಾಕಂದ್ರೆ ನೀರ್ ದೋಸೆ ಇಲ್ಲಿ ಫೇಮಸ್ ಅಲ್ವಾ, ಅದಕ್ಕೆ. ಸೊ ಎಸ್, ಬನ್ನಿ ಲೆಟ್ಸ್ ಕಂಟಿನ್ಯೂ ಅವರ್ ಜರ್ನಿ. ಬಂದ್ವಿ ನೋಡಿ ನಾವು ಆದಿಸ್ಥಳ ಸ್ವಾಮಿ ಕೊರಗಜ್ಜ ದೇವಸ್ಥಾನಕ್ಕೆ. ಕುತ್ತಾರಂತೆ. ಕುತ್ತು ಎಲ್ಲಿ ಅಂತ ಗೊತ್ತಾಗ್ತಿಲ್ವಲ್ಲ. ಅಲ್ಲಿ ಒಳಗಡೆ ಆ ಕಡೆ ಸೈಡಲ್ಲಿ ಇದೆ. ಬನ್ನಿ ನೋಡೋಣ. ನೋಡಿ ಎಸ್, ಆದಿಸ್ಥಳಕ್ಕೆ ಬಂದಿದ್ದೀವಿ ನಾವು ಇವತ್ತು. ದೈವಾರಾಧನೆ
ಅದೇ ಆದಿಸ್ಥಳ ಅಂದ್ರೆ ಮೇನ್ ಅಂತ ಅರ್ಥ. ಮೇನ್ ಅಂತ, ಆದಿಸ್ಥಳ ಅಂದ್ರೆ ಮೇನ್, ಮೂಲ ದೇವರು ಅಂತ. ನಾವು ಹೂ ಎಲ್ಲ ತೆಕ್ಕೊಳ್ಳೋಣ. ನಮ್ಗೊಂದು ಕೊಡಿ, ಅಜ್ಜನಿಗೆ ಒಂದು ಎಣ್ಣೆ ಬಾಟ್ಲ. ಸೊ ನೋಡಿ, ಇವಾಗ ದೇವ್ರಿಗೆ ಚಕ್ಲಿ ಸೈಡ್ ಎಲ್ಲ ಕಡೆ ಹೂವು ಹಣ್ಣು ಇರುತ್ತೆ ಅಲ್ವಾ, ಸೊ ಇಲ್ಲಿ ಬೇರೆ ತರ. ಇಲ್ಲಿ ಆಲ್ಕೋಹಾಲ್ ತಗೊಂಡಿದ್ದೀನಿ ನಾನು ಒಂದು ದೇವರಿಗೆ, ಅಜ್ಜನಿಗೆ, ಕೊರಗಜ್ಜನಿಗೆ ಆಲ್ಕೋಹಾಲ್. ಡಿಫ್ರೆಂಟ್ ದೇವರು. ಬನ್ನಿ ನೋಡೋಣ, ತೋರಿಸ್ತೀನಿ. ಲೆಟ್ಸ್ ಗೋ. ಹಾಂ ನೋಡಿ, ಇದೆ ಕೊರಗಜ್ಜ. ಇಲ್ಲಿ ಗೋಪುರ ಎಲ್ಲ ಆಗ್ತಾ ಇದೆ ಇವಾಗ. ಇನ್ನು ಎಷ್ಟು ಚೆನ್ನಾಗಿದೆ ನೋಡಿ. ಆದಿಸ್ಥಳ ಶ್ರೀ ರಕ್ತೇಶ್ವರಿ ಅಮ್ಮನವರು ಫಸ್ಟ್ ಟೆಂಪಲ್ ಇದು. ಆದಿಸ್ಥಳ ಶ್ರೀ ರಕ್ತೇಶ್ವರಿ ಅಮ್ಮನವರು ಸ್ಥಾನ. ಶಂಭು ನೋಡಿ, ಮಮ್ಮಿ ಏನು ಮಾಡ್ತಾರೆ. ರಾಹ ಅಲ್ಲಿ ಪಾಪನ್ ನೋಡ್ತಿದ್ದಾಳೆ. ಇಲ್ಲಿ 3 ದೇವರುಗಳಿದ್ದಾವೆ. ಜೇಜಿ ಮಾಡು, ಓಂ ಮಾಡು, ಓಂ ಮಾಡು ರಾಹ, ಓಮನ್ನು ಜೇಜಿ ಮಾಡಲ್ಲಿ ದೇವ್ರಿಗೆ ಓಮನ್ನು. ರಾಹ ಅವಳಿಗೆ ಬರೀ ಬೇರೆ ಕಡೆ ಗಮನ. ನೋಡಿ, ಇದೇ ಆದಿಸ್ಥಳ ಸ್ವಾಮಿ ಕೊರಗಜ್ಜ ದೇವಸ್ಥಾನ. ಬನ್ನಿ ಹೋಗೋಣ ಒಳಗಡೆ ಹೇಗಿದೆ ಅಂತ. ನಾನಂತೂ ಸಿಕ್ಕಾಬಿಟ್ಟೆ ಎಕ್ಸೈಟ್ ಆಗಿದ್ದೀನಿ. ಲೆಟ್ಸ್ ಸಿ. ನೋಡಿ, ಇದೇ ಅದು ಸ್ವಾಮಿ ಕೊರಗಜ್ಜ, ವೆರಿ ಪವರ್ಫುಲ್. ಬೆಳಕು ಬೆಳಕಲ್ಲಿ ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಹಿಂದೆ ನಡೆದದ್ದು ಮುಂದೆ ನಡೆಯುವುದು ಎಲ್ಲ ತೋರಿಸುವ ಬೆಳಕು ಕಾಣ್ತದ. ನೋಡಿ, ಹೀಗಿತ್ತು ಕೊರಗಜ್ಜ ಸ್ವಾಮಿ ದೇವಸ್ಥಾನ. ಹೆಂಗಿತ್ತು ಮಮ್ಮಿ ಎಕ್ಸ್ಪೀರಿಯನ್ಸ್? ತುಂಬ ಚೆನ್ನಾಗಿತ್ತು. ನಾನು ಈ ಥರ ಇರುತ್ತೆ ಅಂತ ಗೊತ್ತೇ ಇಲ್ಲ ಅಲ್ವಾ? ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಅಷ್ಟೇ. ಸೊ ಚೆನ್ನಾಗಿತ್ತು. ದೇವರು ತುಂಬ ಕ್ಯೂಟಾಗಿತ್ತು, ಚಿಕ್ಕದಾಗಿ ಚೊಕ್ಕದಾಗಿ ತುಂಬ ಚೆನ್ನಾಗಿತ್ತು ಕೊರಗಜ್ಜ ಸ್ವಾಮಿ. ರಾಹಂಗೆ ಕೋಕಮಲ್ಲಲ್ಲಿ ಇದ್ದುಬಿಟ್ರೆ ಸಾಕು. ನೋಡ್ರಿ ಹೆಂಗ್ ಆಡ್ತಾಳೆ. ಸೊ ನಾವಿವಾಗ ಬಂದಿದ್ದೀವಿ ತಣ್ಣೀರ್ ಬಾವಿ ಬೀಚ್. ಏನಪ್ಪ ನೋಡಿ, ಇಷ್ಟ ತನಕ ರಾಹ ಅವ್ರ ತಾತ ಜೊತೆ ಹೋಗಿರ್ಲಿಲ್ಲ. ನೀರ್ ನೋಡಿದ ತಕ್ಷಣ ಅವ್ರ ಹತ್ರಕ್ಕೆ ಹೋಗ್ಬಿಟ್ಲು. ರಾಹ ಹೆಂಗಿದೆ ಮಗಳೇ? ಅವಳು ಮುಂದಕ್ಕೆ ಹೋಗ್ಬೇಕು ಅಂತ ಅವಳು ನಮ್ಮ ರಾಹ.
ನೋ ಮುರುಡೇಶ್ವರ. ಚಿನ್ನೋ ಕರಿತಿದೆಯಲ್ಲ ಕಂದ ಅದನ್ನ. ಹಂಗೆ ಅಲ್ಲಿ ಕರ್ಕೊಂಡು ಹೋಗ್ಬೇಕಂತೆ, ಬರ್ತದೇ ಇಲ್ಲ ವಾಪಸ್ಸು. ಈ ನಾಟಕ, ಬರೀ ನಾಟಕ ರಾಹದು. ಇದೆ ಅಲ್ಲಿ ಗೊತ್ತಾಗುತ್ತೆ. ಸೊ ಆನ್ ದಿ ವೇ ಡ್ರೈವ್ ಥ್ರೂ ಮೆಕ್ಡಿ ಕಾಣಿಸ್ತು, ಹಾಗಾಗಿ ಅಶುನ ಮಿಸ್ ಮಾಡ್ಕೋತಾ ಇದೀನಿ. ಡ್ರೈವ್ ಥ್ರೂ ಮೆಕ್ಡಿ ಇಲ್ವಲ್ಲ, ಅವ್ರು ಬಂದಿಲ್ಲ. ಇದ್ದಿದ್ರೆ ಒಳ್ಳೆ ಮಜಾ ಇರೋದಲ್ಲ ನಪ್ಪ. ಎಷ್ಟು ಕ್ಯೂಟ್ ಆಗಿದೆ ನೋಡ್ರಿ ಔಟ್ಲೆಟ್. ಮ್ಯಾಕ್ಡೊನಾಲ್ಡ್ಸ್. ಇವಾಗ ಹೋಗಿ ಇಲ್ಲಿ ಆರ್ಡರ್ ಕೊಟ್ಟು ಒಂದು ರೌಂಡ್ ಹೋಗಿ ಬರೋಷ್ಟಲ್ಲಿ ನಮ್ಮ ಆರ್ಡರ್ ರೆಡಿ ಆಗಿರುತ್ತೆ ನೋಡಿ. ಮಧ್ಯದ ವಿಂಡೋಲ್ಲಿ ಪೇ ಮಾಡಬೇಕು, ನೆಕ್ಸ್ಟ್ ವಿಂಡೋಲಿ ಕಲೆಕ್ಟ್ ಮಾಡ್ಕೋಬೇಕು. ಸೊ ಟೋಟಲ್ 3 ವಿಂಡೋಸ್ ಇರುತ್ತೆ ನೋಡಿ. ಇಲ್ಲಿ ಯಾರು ಕಾಣಿಸ್ತಾ ಇದೆಯಾ, ಪಿಕಪ್ ಹಿಯರ್ ಅಂತ. ಇಲ್ಲಿ ಪಿಕ್ ಮಾಡಿಕೊಂಡ್ರೆ ನಮ್ಮ ಮೀಲ್ ರೆಡಿ ಆಗಿರುತ್ತೆ ನೋಡಿ. ರಾಹ ಇವಾಗ ಸೈಲೆಂಟಾಗಿ ಕೂತಿದ್ದಾಳೆ. ಒನ್ಸೀಗ ಫ್ರೈಸು ಬರ್ಗರು ಎಲ್ಲ ಬಂದ ಮೇಲೆ ಫುಲ್ ಆನ್ ಟೆರರ್ ಆಗಿ ಓಡ್ಕೊಂಡ್ ಮುಂದಕ್ಕೆ ಬಂದ್ಬಿಡ್ತಾಳೆ ನೋಡಿ. ನೋಡಿದ್ಲು ರಾಹ ಇವಾಗ ಹೆಂಗ್ ಓಡ್ ಬರ್ತಾಳೆ ನೋಡಿ. ನೋಡ್ತಾ ಇದ್ದಾಳೆ ಅಲ್ಲಿಂದ. ಪವನ್ ಸ್ಪೂನ್ ಇನ್ನೊಂದು ಸ್ಪೂನ್ ನೋಡಿ ಹೆಂಗ್ ನೋಡ್ತಾಳಕ್ಕ. ಇನ್ನೊಂದು ಸ್ವಲ್ಪ ಹೊತ್ತು ಓಡ್ಕೊಂಡು ಮುಂದಕ್ಕೆ ಬಂದ್ಬಿಡ್ತಾಳೆ. ಎಸ್ ಥ್ಯಾಂಕ್ ಯು. ನೋಡಿ ಆರ್ಡರ್ ಬಂತು ಫೈನಲಿ. ವಾವ್ ಥ್ಯಾಂಕ್ ಯು ಚಿನ್ನು. ತಡಿ ಸಕ್ಕತ್ತಾಗಿದೆ, ಫುಲ್ ಬಿಸಿ ಇದೆ. ಫಸ್ಟ್ ನೀನ್ ತಿಂದು ಮುಗಿಸ್ಬಿಡು, ಆಮೇಲೆ ಮಮ್ಮಿ ಎತ್ಕೊಂಡು ಕೂಡುತ್ತೆ. ರಾಹ ಫುಲ್ ಖುಷಿ ಇವತ್ತು ಅಲ್ವಾ ಚಿನ್ನು? ಬೀಚಿಗೆ ಬರೋ ಜೋಶು ಸ್ಟಾರ್ಟಿಂಗ್ ಆದರೆ ಬಂದಮೇಲೆ ಯಾವ ಅವಸ್ಥೆ ಆಗುತ್ತೆ ನೋಡಿ. ಕ್ರಾಕ್ಸ್ ಗಾಯ್ಸ್, ಇವಾಗ ಮಣಿಪಾಲಲ್ಲಿ ಮತ್ತೆ ನ್ಯಾಚುರಲ್ಸ್ಗೆ ಒಂದು ಸ್ಟಾಪ್ ಕೊಟ್ಟಿದ್ದಾನೆ ನಮ್ಮ ಪೋಣಿ. ಚೆನ್ನಾಗಿರುತ್ತೆ ಒಂದು ಸ್ಟಾಪ್ ಅಂತ. ಅದೇನೋ ಟೆಂಡರ್ ಕೊಕೊನಟ್ ಬೊಂಡಸ್ ಅಂತೆ. ಬೊಂಡಾಸ್ ಬನ್ನಿ ಲೆಟ್ಸ್ ಟ್ರೈ ಬೊಂಡಾಸ್. ಯಾವುದು ಕುಮಾರ್? ಫ್ರೂಟ್ ಹೇಳ್ದೆ. ಇವನೇదో ಟೆಂಡರ್ ಕೊಕೊನಟ್ ಅಂದು ಜಾಕ್ ಫ್ರೂಟ್ ತಗೊಂಡಿದ್ದಾನೆ. ಹೌ ವಾಸ್ ದ ಟೇಸ್ಟ್ ಬ್ರೋ? ಸೊ ನಮ್ದು ಆಲ್ವೇಸ್ ಸಿಗುತ್ತಲ್ಲ ಚಾಕ್ಲೇಟ್.